ಯುಗಾದಿ ಹಬ್ಬದ ಶುಭಾಶಯಗಳು. ಅದೇ ರೀತಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮುಸ್ಲಿಂ ಸಮುದಾಯ ಬಂಧುಗಳಿಗೆ ಮುಂಗಡವಾಗಿ ರಂಜಾನ್ ಹಬ್ಬದ ಶುಭಾಶಯಗಳು. ಈ ದಿನ ಇಡೀ ರಾಜ್ಯದಲ್ಲಿ ಮಾರ್ಚ್ 18ನೇ ತಾರೀಕು SSLC ಪರೀಕ್ಷೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರ್ತಾ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 53 ಕೇಂದ್ರಗಳಲ್ಲಿ ಇವತ್ತು SSLC ಪರೀಕ್ಷೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 10 ಕೇಂದ್ರಗಳಲ್ಲಿ ಇವತ್ತು SSLC ಪರೀಕ್ಷೆಯನ್ನು ಸುಮಾರು 2636 ಜನ ಮಕ್ಕಳು ಇವತ್ತು ಈ ಪರೀಕ್ಷೆಯನ್ನು ಪಾಲ್ಗೊಳ್ತಾ ಇದ್ದಾರೆ. ಆ ಪರೀಕ್ಷೆ ಬರತಕ್ಕಂಥ ಮಕ್ಕಳಿಗೆ ಇವತ್ತು ಅವರು ಧೈರ್ಯವಾಗಿ ಇವತ್ತು ಈ ಒಂದು ಪರೀಕ್ಷೆಯನ್ನು ಬರೆದು ಇವತ್ತು ಅವರು ನಿರೀಕ್ಷೆಗೆ ಮೀರಿ ಇವತ್ತು ಫಲಿತಾಂಶ ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ ನನಗೊಂದು ನಂಬಿಕೆ ಇದೆ. ಮತ್ತೊಮ್ಮೆ ಅವರೆಲ್ಲರಿಗೂ ನಾನು ಶುಭಾಶಯ ಹೇಳ್ತಾ, ಇವತ್ತು 2026-27ನೇ ಸಾಲಿನ ಏನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ವರ್ಷ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಒಂದು ನಿರೀಕ್ಷೆ ಇವತ್ತು ಹೆಚ್ಚಿನ ಅನುದಾನವನ್ನು ಸಿಗ್ತೈತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀರಿ. ಈಗಾಗಲೇ ನಾನು ಸಂಬಂಧಪಟ್ಟಂಥ ಇವತ್ತು ನಮ್ಮ ವಸತಿ ಸಚಿವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮತ್ತು ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಸಚಿವರನ್ನು ಭೇಟಿ ಮಾಡಿ ನಮ್ಮ ಕ್ಷೇತ್ರಕ್ಕೆ ಇವತ್ತು ವಿಶೇಷವಾದ ಅನುದಾನ ಕೊಡಬೇಕಂತ ಮನವಿಯನ್ನು ಮಾಡಿದ್ದೀವಿ. ಅವರು ಸಹ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಇವತ್ತು ಮೊನ್ನೆ ನಡೆದಂಥ ನಮ್ಮ ಶಿಡ್ಲಘಟ್ಟದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರಕ್ಕೆ ಇವತ್ತು ಅನುದಾನಗಳು ಸುಮಾರು ಸಮಸ್ಯೆಗಳಿಗೆ ಅನುದಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಒಂದು ಅನುದಾನ ಸಿಗ್ತದೆ ಅಂತ ನನಗೊಂದು ನಂಬಿಕೆ ಇದೆ. ಇವತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಒಂದು 34 ತಿಂಗಳ ಅಧಿಕಾರ ಅವಧಿಯಲ್ಲಿ ತಾವು ಏನು ತಾಲೂಕು ಮಟ್ಟದ ಮಾಧ್ಯಮದ ಸ್ನೇಹಿತರು ಮತ್ತು ಜಿಲ್ಲಾ ಮಟ್ಟದ ಮಾಧ್ಯಮದ ಸ್ನೇಹಿತರು ಹೆಚ್ಚಿನ ಸಹಕಾರವನ್ನು ಕೊಟ್ಟಿದ್ದು. ನಿಮಗೂ ಸಹ ಆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಿಮಗೂ ಯುಗಾದಿ ಹಬ್ಬದ ಶುಭಾಶಯ ಹೇಳ್ತಾ, ಇವತ್ತು ಏನು ಮಾರ್ಚ್ 17ನೇ ತಾರೀಕು ಇವತ್ತು ನಮ್ಮ ಜಿಲ್ಲೆಯಲ್ಲಿ ತಾಯಿ ಗಂಗಾದೇವಿ ಆಶೀರ್ವಾದ ಮತ್ತು ಚಾಮುಂಡಿ ದೇವಿ ಆಶೀರ್ವಾದದಿಂದ ಇವತ್ತು ಒಳ್ಳನ ಕೂಟ ತೋರಿಸಿದೆ. ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲರಿಗೂ ಪ್ರತಿಯೊಂದು ಕುಟುಂಬಕ್ಕೆ ಒಳ್ಳೆಯದಾಗಲಿ, ವಿಶೇಷವಾಗಿ ರೈತರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ದಿವಸ ಶಾಸಕರು ನಿಮ್ಮನ್ನೆಲ್ಲ ಕರೆದು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಒಳಗಡೆ ತಿಳಿಸಿರುತ್ತಾರೆ. ನಾನು ಕೂಡ ಮೊದಲನೇದಾಗಿ ನಮ್ಮ ಶಾಸಕರು ಮತ್ತು ಅವರ ಒಟ್ಟು ಮಿತ್ರರು ಎಲ್ರಿಗೂ ಕೂಡ ಭಗವಂತ ಎಲ್ಲ ಐರಾರೋಗ್ಯ ಭಾಗ್ಯಗಳು ಮತ್ತು ಸಕಲ ಸಂಪತ್ತುಗಳು ಮತ್ತು ಅಧಿಕಾರವನ್ನು ಕೊಡಲಿ ಅಂತ ಮೊದಲನೇದಾಗಿ ಅವ್ರ ಶುಭಾಶಯ ಹೇಳ್ತಾ, ಹಾಗೆಯೇ ನಾಡಿನ ಎಲ್ಲ ಜನತೆಗೂ, ನಮ್ಮ ತಾಲೂಕಿನ ಎಲ್ಲ ಜನತೆಗೂ ಕೂಡ ಈ ವರ್ಷ ಭಾಳ ಉತ್ತಮವಾದ ಮಳೆ ಬೆಳೆ ಆಗಿ ಎಲ್ಲ ರೈತ ಬಾಂಧವರು ಕೂಡ ಚೆನ್ನಾಗಿರ್ಬೇಕಂತ ಹೇಳಿ ಆ ರೈತರಿಗೂ ಕೂಡ ಒಂದು ಶುಭಾಶಯ ಹೇಳಿ, ನೀವೇನು ಇವತ್ತು ಪತ್ರಕರ್ತರು ಬಂದಿದ್ದೀರಿ ಶುಭಾಶಯ MLA ಅವ್ರಿಗೆ ಹೇಳಲಿಕ್ಕೆ ಮತ್ತು MLA ಅವ್ರ ಶುಭಾಶಯಗಳನ್ನ ಸ್ವೀಕರಿಸಲಿಕ್ಕೆ ತಮಗೂ ಕೂಡ ತಮ್ಮ ಎಲ್ಲ ಸಂಸಾರಗಳಿಗೂ ಕೂಡ ಮನೆಯವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಿ ನಿಮಗೂ ಕೂಡ ಒಳ್ಳೆಯ ಐರಾರೋಗ್ಯ ಭಾಗ್ಯಗಳು ಸಿಕ್ಕಲಿ ಅಂತ ಕೋರ್ತಾ ನಾನು ಈ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ BL ರವಿಕುಮಾರ್ ಅವರು ತಮ್ಮನ್ನೆಲ್ಲನೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ತಾವೆಲ್ಲ ಕರೆದಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ನಿಮ್ಮೆಲ್ಲರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, 40 ವರ್ಷಗಳ ಈ ತಾಲೂಕಿನ ರಾಜಕಾರಣದಲ್ಲಿ ಸಕ್ರಿಯವಾಗಿ ನಾವು 40 ವರ್ಷಗಳಿಂದ ಇದ್ದೀವಿ. 83ರಲ್ಲಿ ರಾಜಕಾರಣಕ್ಕೆ ಬಂದಾಗ ಮೊಟ್ಟ ಮೊದಲ ಬಾರಿಗೆ ವಿ ಮುನಿಯಪ್ಪನವರು ಶಾಸಕರಾಗಿ ನಿಂತ್ಕೊಂಡಾಗ ಅಲ್ಲಿಂದ ಸಕ್ರಿಯವಾಗಿ ನಾವು ಈ ಕ್ಷೇತ್ರದಲ್ಲಿ ರಾಜಕಾರಣದಲ್ಲಿದ್ದೀವಿ. ನಾವು 40 ವರ್ಷಗಳ ರಾಜಕಾರಣ ನಾವು ಅವಲೋಕನ ಮಾಡಿದಾಗ ಇವತ್ತು ಈ ಕ್ಷೇತ್ರ ತಮ್ಮೆಲ್ಲರಿಗೂ ಗೊತ್ತಿದೆ, ತಾವೆಲ್ಲ ಬುದ್ಧಿವಂತರು,
ತಮಗೆ ಎಲ್ಲ ಮಾಹಿತಿಯೂ ಗೊತ್ತಿದೆ. ಇವತ್ತು ಈ ಕ್ಷೇತ್ರ ಯಾವ ರೀತಿ 40 ವರ್ಷಗಳಲ್ಲಿ ಏನೇನಾಗಿದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಇವತ್ತು ನಾಳೆ ಇನ್ನೊಂದು 2 ತಿಂಗಳು ಮುಗಿದ ನಂತರ 3 ವರ್ಷಗಳು ಇವತ್ತು ಮಾನ್ಯ ಶಾಸಕರು ರವಿಕುಮಾರ್ ಅವರು ಶಾಸಕರಾದ ನಂತರ 3 ವರ್ಷಗಳಲ್ಲಿ ಏನೇ ಡೆವಲಪ್ಮೆಂಟ್ಸ್ ಆಗಿದೆ ಈ ಕ್ಷೇತ್ರದಲ್ಲಿ ತಾವೆಲ್ಲನೂ ಗೊತ್ತಿದೆ. ಇದು ಏನೇನು ಅಂತಂತಂದರೆ 40 ವರ್ಷಗಳಲ್ಲಿ ಯಾರು ಕಾಣದ ಹರಿಯದ ನೋಡದ ಅಂತಹ ಡೆವಲಪ್ಮೆಂಟ್ಸು ಇವತ್ತು ಆಗಿದೆ. ಇದು ನಾವು ಘಂಟಾಘೋಷವಾಗಿ ಹೇಳಬಲ್ಲೆ. ಏನು ಯಾರಿಗೋ ನಾವು ಇದು ಮಾಡೋದು ಅದು ಇದು ಅಂತೇನಿಲ್ಲ. ಇವತ್ತು ವಾಸ್ತವಿಕವಾಗಿ ಸತ್ಯ ಏನಿದೆ ಅದನ್ನು ಜನರಿಗೆ ಮನಮುಟ್ಟುವಂತಹ ಕೆಲಸ ತಾವೆಲ್ಲನೂ ಇವತ್ತು ಮಾಡಬೇಕಾಗಿದೆ. ಇವತ್ತು ರಸ್ತೆಗಳಾಗಿರ್ಬೋದು, ಬೇರೆ ಬೇರೆ ಸಿಟಿ ನಗರ ಇದಾಗಿರ್ಬೋದು, ಹಳ್ಳಿಗಾಡು ಪ್ರದೇಶಗಳಾಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಎಲ್ಲ ಡೆವಲಪ್ಮೆಂಟ್ಸು ಇವತ್ತು ನಾವು ನೋಡಿದಾಗ ಇಡೀ 224 ಕ್ಷೇತ್ರಗಳ ಯಾವ ಒಬ್ಬ ಶಾಸಕರು ಮಾಡಿದಂತಹ ಕೆಲಸ 3 ವರ್ಷದಲ್ಲಿ ಇವತ್ತು ಮಾಡಿದ್ದಾರೆ ಅಂತಂತಂದ್ರೆ ಅವ್ರಿಗೆ ನಾವೆಲ್ಲನೂ ಅಭಿನಂದನೆ ಹೇಳಬೇಕು. ಅಂದ್ರೆ ಮನುಷ್ಯ ಇವತ್ತು ಹುಟ್ಟು ಮತ್ತು ಸಾವು ಅಂತ ಎರಡು ಏನಿದೆ ಅದು ಎಲ್ರಿಗೂ ಪರ್ಮನೆಂಟ್ ಅದು. ಆದರೆ ಮನುಷ್ಯ ಇತಿಹಾಸದಲ್ಲಿ ಸೇರ್ಕೊಂಡಾಗ ಮಾತ್ರ ಅವನ ಏನು ಸಾಧನೆ ಅಂತ ಅಂದ್ಬಿಟ್ಟು ಇತಿಹಾಸದಲ್ಲಿ ಸೇರೋದು. ಅದರಿಂದ ಇವತ್ತು ಅನೇಕ ಡೆವಲಪ್ಮೆಂಟ್ಸ್ ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು. ಮೊನ್ನೆ ನಾವು 15 ದಿನ ಹಿಂದೆ ಹೈಸ್ಕೂಲ್ ಹೆಡ್ ಮಾಸ್ಟರ್ಗಳದ್ದು ಒಂದು ಮೀಟಿಂಗ್ ಮಾಡಿದ್ವಿ ದಿಬ್ಬೂರಳ್ಳಿ ಇದರಲ್ಲಿ ಹಾಸ್ಟೆಲ್. ಅವತ್ತು ಇಡೀ DDPI ಬಂದಿದ್ರು, EO ಬಂದಿದ್ರು ಮತ್ತು ಎಲ್ಲ ಈ ತಾಲೂಕಿನ ಮುಖ್ಯೋಪಾಧ್ಯಾಯರುಗಳೆಲ್ಲ ಬಂದಿದ್ರು. ಅವತ್ತು ಶಾಸಕರು ಒಂದು ಮಾತು ಹೇಳಿದ್ರು. ಅಂದರೆ ತಾವೆಲ್ಲನೂ ಅವರು ಎಷ್ಟು ದೂರದೃಷ್ಟಿ ಇದೆ ಅವ್ರಿಗೆ, ಎಷ್ಟು ಇದಿದೆ ಅಂತಂದರೆ, ನಾನು ಓದಿರೋದು 6ನೇ ಕ್ಲಾಸು, ಬೇರೆ 7th ಓದಿರೋದು, 7th ಓದಿರೋದು ನಾನು. ಅಂದರೆ ಅಲ್ಲಿ ಒಂದು 30-40 ಜನ ಹೆಡ್ ಮಾಸ್ಟರ್ ಇದ್ದಾರೆ, ಎಲ್ಲನೂ DDPI ಇದ್ದಾರೆ, ಎಲ್ಲ ಇದ್ದಾರೆ. ಎಷ್ಟು ಮುಕ್ತವಾಗಿ ಹೇಳಿದ್ರು ಅಂತಂದರೆ, ನಾನು 7ನೇ ಕ್ಲಾಸ್ ಓದಿರೋದು. ನಾನು ವಿದ್ಯಾಭ್ಯಾಸದಿಂದ ವಂಚಿತನಾಗಿದ್ದೀನಿ. ಆದರೆ ಈ ತಾಲೂಕಲ್ಲಿ ಯಾವ ಮಕ್ಕಳು ಸಹ ಗ್ರಾಮೀಣ ಭಾಗದಲ್ಲಾಗಿರ್ಬೋದು, ಬಡವರಾಗಿರ್ಬೋದು ವಂಚಿತರಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಈ ಸಭೆ ಮಾಡ್ತಾ ಇದ್ದೀನಿ. ಎಲ್ಲರೂ ಸಹ ಇವತ್ತು 100% ಗ್ರಾಮೀಣ ಭಾಗದಲ್ಲಿ ಮಕ್ಕಳೆಲ್ಲರೂ ಪಾಸ್ ಆಗಬೇಕು, ಡಿಸ್ಟಿಂಕ್ಷನ್ ಬರಬೇಕು ಮತ್ತು ಅವ್ರಿಗೆಲ್ಲನೂ 5 ಲಕ್ಷದಿಂದ 1 ಲಕ್ಷ 3 ಲಕ್ಷದವರೆಗೂ ಅಲ್ಲೇನೆ ಪ್ರೈಸು ಅನೌನ್ಸ್ ಮಾಡಿದ್ರು ಮಕ್ಕಳಿಗೆ. ಅಂದರೆ ಇವೆಲ್ಲ ನೋಡಿದಾಗ ಎಷ್ಟು ಅವರ ಒಂದು ತ್ಯಾಗದ ಮನೋಭಾವ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಸಿಗಬೇಕು, ಆರೋಗ್ಯ ಸಿಗಬೇಕು ಮತ್ತು ಏನು ಇವತ್ತು 40 ವರ್ಷಗಳಿಂದ ಹಿಂದುಳಿದಿರುವಂತಹ ಇವತ್ತು ತಾಲೂಕು ಇವತ್ತು ಮುಂಚೂಣಿಯಲ್ಲಿ ಇವತ್ತು ಎಲ್ಲರೂ ಮಾತಾಡ್ತಾ ಇದ್ದಾರೆ. ವಿರೋಧ ಪಾರ್ಟಿಯವರು ಇವತ್ತು ಮಾತಾಡ್ತಾ ಇದ್ದಾರೆ, ನಾವು ಯಾವತ್ತೂ ನೋಡಲಿಲ್ಲಪ್ಪ ಅಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಈ ತಾಲೂಕು, ನಾವು ಯಾರೂ ನೋಡಲಿಲ್ಲ, 1 ರೂಪಾಯಿ ಕರಪ್ಷನ್ ಇಲ್ಲ, ಇವತ್ತು ಯಾವುದೇ ಆಪ್ಷನ್ ಆಗಿರ್ಬೋದು 1 ರೂಪಾಯಿ ಕರಪ್ಷನ್ ಇಲ್ಲ, ಮುಕ್ತವಾಗಿ ಕೆಲಸ ಮಾಡಿಸ್ತಾವ್ರೆ ಅಂತ ಒಂದು ಎಲ್ಲರೂ ಜನಸಾಮಾನ್ಯರಲ್ಲಿ ಇವತ್ತು ತಾಲೂಕಲ್ಲಿ ಹೇಳ್ಕೊತಾ ಇದೆ. ಅದರಿಂದ ತಮ್ಮಲ್ಲಿ ನಾನು ಕಳಕಳಿಯ ಮನವಿ ಮಾಡೋದೇನು ಅಂದರೆ, ವಾಸ್ತವಿಕವಾಗಿ ಏನು ಸತ್ಯ ಏನಿದೆ ಅದು ಬರೀರಿ ಮತ್ತು ಎಲ್ಲ ಈ ತಾಲೂಕದ ಏನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯಲ್ಲೂ ಶಾಸಕರ ಏನು ಕಾರ್ಯವೈಖರಿ ಏನಿದೆ ಎಲ್ರಿಗೂ ಜನಸಾಮಾನ್ಯರಿಗೆ ವೋಟರ್ಸ್ಗೆಲ್ಲ ತಿಳಿಬೇಕು. ಇವತ್ತು 3 ವರ್ಷದಲ್ಲಿ ಏನೇನು ಮಾಡಿದ್ದಾರೆ ಇವರು, ಏನು ಮಾಡ್ತಾ ಇದ್ದಾರೆ, ಮುಂದೆ ಏನು ಮಾಡಬಹುದು ಇವರು ಅಂತ ಶಾಸಕರು ಹೇಳೋದು ಏನು ಅಂತಂದ್ರೆ, ಈ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕರು ನೆಮ್ಮದಿಯಿಂದ ಬದುಕಬೇಕು, ಯಾರೂ ಗಲಾಟೆಗಳಾಗ್ಬೋದು, ಕೇಸುಗಳು ಇನ್ನೂ ಏನೋ ಆಗಬಾರ್ದು, ನನ್ನ ಪೀರಿಯಡಲ್ಲಿ ನೆಮ್ಮದಿಯಾಗಿ ಎಲ್ಲ ಹಳ್ಳಿಗಳಲ್ಲೂ ಬದುಕಬೇಕು ಅಂತ ಅಂದ್ಬಿಟ್ಟು ಅವ್ರು ಏನು ಹೇಳ್ತಾ ಇದ್ರು 3 ವರ್ಷದಲ್ಲಿ ಇವತ್ತೂ ಸಣ್ಣ ಗಲಾಟೆ ಎಲ್ಲೂ ಇಲ್ಲ, ಹಳ್ಳಿಗಳಲ್ಲಿ ಶಾಂತವಾಗಿದೆ. ಇದನ್ನೆಲ್ಲ ತಾವೆಲ್ಲನೂ ತಿಳಿಸ್ಕೊಡ್ಬೇಕು ಜನರಿಗೆ, ಈ ಥರ ಇದೆಯಪ್ಪ ಅಂತ. ಯಾಕಂದ್ರೆ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಹೇಳಿದಾಗ ಜನ ಕೇಳ್ತಾರೆ. ಅದರಿಂದ ಮುಂದಿನ ದಿನಗಳಲ್ಲಿ